ನೀವುಗಳು ಏನಾರ ಪ್ರಶ್ನೆ ಇದ್ರೆ ನೀವುಗಳು ಕೇಳಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಾರ ಕೇಳಬೇಕಾ ನೀವು? ನಮ್ಮ ತಂದೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸದಾ ನಂಗೆ ಒಂದು ಟೈಮ್ ಜ್ಞಾಪಕ ಇದೆ, ಇನ್ನೂ ಜ್ಞಾಪಕ ಇದೆ. ಒಂದು ಟೈಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕಂದ್ರೆ ಯಾವಾಗಲೂ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡ್ತಾ ಇರ್ಬೇಕಂದ್ರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ, ಹಂಗೆ ಓಡೋಗ್ಬಿಡ್ತಾರೆ, ಈಚೆ ಹೋಗ್ಬಿಟ್ಟು ಆಡ್ತಾ ಇರ್ತಾರೆ, ಏನಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ. ನನಗೆ ಮಗಾಗ ಹರ್ಟ್ ಆಗುತ್ತೆ ಏನು ಅಂತ ಹೇಳಿದ್ರೆ, ಊಟ ಮಾಡೋಕ್ಕಂದ್ರೆ ಊಟ ಅಲ್ಲೇ ಇದೆ, ಕೈಯೂ ತೊಳೆದಿಲ್ಲ, ಹಂಗೆ ಓಡೋಗ್ಬಿಟ್ಟು ಟೆನ್ಷನ್ ಫೋನಲ್ಲಿ ಮಾತಾಡ್ತೀಯ, ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೆ ಯಾವಾಗ ನಾನು ಕಾಲೇಜಲ್ಲಿದ್ದಾಗ. ನನಗೆ ಅವಾಗ ನನ್ನ ಮಾರತಳ್ಳಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸು ಪಬ್ಸ್ ಎಲ್ಲ ಮಾಡ್ತಾರೆ. ನಾನು ಅವಾಗ ಹೇಳಿದಾಗ ಒಂದೇ ಮಾತು ಹೇಳಿದ್ದು, ನಾನು ಪಬ್ ಗಿಪ್ ಮಾಡು, ನೆಮ್ಮದಿಯಾಗಿರ್ಬೋದು, ಅವ್ರು ಇಷ್ಟು ಕೋಟಿ ಯಾಕೆ ಇಷ್ಟು ದುಡಿತಾರೆ, ಸಿನಿಮಾದಲ್ಲಿ ಕಾಸೇ ಸಂಪಾದನೆ ಮಾಡ್ತಲ್ಲ, ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೀನಿ ಅಂತ ನಾನು ಟೈಮಲ್ಲಿ ಕೇಳಿದೆ. ಅವಾಗಿಂದ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿರಲಿಲ್ಲ. ಅವರು ಹೇಳಿದರು, ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ, ಹಲವಾರು ಕುಟುಂಬಗಳು ಬದುಕುತ್ತೆ. ದೇವ್ರ ಆ ಪುಣ್ಯ ನನಗೆ ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ. ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ, ಒಪ್ಕೋತೀನಿ, ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನಮ್ಮ ತಂದೆಯವ್ರು ಹೇಳಿದ್ರು. ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕಂದ್ರೆ ದಟ್ ಇಸ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್. ಖಂಡಿತವಾಗ್ಲೂ ಟಫ್ ಅಂತ ಯಾವುದು ಅನಿಸಿಲ್ಲ ಸರ್. ಒಂದು ಹೇಳ್ಬೇಕಂದ್ರೆ ಕತೆ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ಥರ ಮಾಡೋಕೆ, ಆ ಥರ ಮಾಡಬೇಕು ಅಂದಾಗ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ಈ ಥರ ಮಾಡ್ಬೋದು, ಆ ಥರ ಮಾಡೋದು ಅಂತ. ಟಫ್ ಅಂತ ಇಲ್ಲ ಅನಿಸಿಲ್ಲ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ಜ್ಞಾಪಕ ಇದೆ, ಒಂದು 4-5 ಜನ ಪ್ರೊಡ್ಯೂಸರ್ಸ್, ಆಮೇಲೆ ಒಂದಿಬ್ಬರು ಡೈರೆಕ್ಟರ್ಸ್ ನಿನ್ನ ಜ್ಞಾಪಕ ಇದೆ, ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೇಯಸ್ಗೆ ತುಂಬ ಹೆವಿ ಆಗ್ಬಿಡುತ್ತೆ ಸಿನಿಮಾ, ಇದು ಇಷ್ಟು ಇಂಟೆನ್ಸ್ ಬೇಕಾ ಅವನಿಗೆ, ಪರ್ಫಾರ್ಮ್ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ರು. ಆಮೇಲೆ ಪ್ರತಿ ಸತಿ ಒಬ್ಬ ಆ್ಯಕ್ಟರ್ಗೆ ಅದು ಕೇಳಿದಾಗ ಒಂದು ಇರುತ್ತಲ್ಲ ಸರ್, ಒಂದು ಕಿಚ್ಚುಟ್ಟುತ್ತೆ ಮನಸ್ಸಲ್ಲಿ, ಒಂದು ಮಾಡಬೇಕು ಅಂತ. ಸೊ ಇವ್ರು ಏನು ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನಗೆ ಅರ್ಥ ಆಗಲಿಲ್ಲ. ಬಟ್ ಆ್ಯಕ್ಟ್ ಮಾಡ್ತಾ ಗೊತ್ತಾಯಿತು ಇಂಟೆನ್ಸ್ ಆಗಿದೆ ಅಂತ. ಬಟ್ ಐ ಎಂಜಾಯ್ ಆ್ಯಕ್ಟಿಂಗ್, ಐ ರಿಯಲಿ ಎಂಜಾಯ್ ಆ್ಯಕ್ಟಿಂಗ್. ಸೊ ಇಟ್ ವಾಸ್ ಈಸಿ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಇದೆ ಸರ್, ಆಲ್ಮೋಸ್ಟ್ ಎಲ್ಲದರಲ್ಲೂ ಎಷ್ಟು ಟ್ರೈ ಮಾಡೋಕ್ಕೋ ಅಷ್ಟು ಟ್ರೈ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ 90s ಫೀಲ್ ಏನೇನು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕಾಸ್ಟ್ಯೂಮ್ ಇದ್ರು ರಂಜಿತ್ ಅಂತ ಹುಡುಗ. ಸೊ ಡೈರೆಕ್ಟ್ ಅವ್ರು ಮಾತಾಡಿಕೊಂಡು ಇದೇ ಥರ ಇರಬೇಕು, ಬಟ್ಟೆಗಳು ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರ್ಬಾರ್ದು, ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರ್ಬಾರ್ದು, ಸ್ಲಿಮ್ ಫಿಟ್ ಶರ್ಟ್ಸ್ ಇರ್ಬಾರ್ದು, ಈ ಥರ ಶರ್ಟ್ಸ್ ಇರಬೇಕು, ಕಾಲರ್ಡು ಚೆಕರ್ಡ್ ಇರ್ತಾನೆ. ಸೊ ಕಾಸ್ಟ್ಯೂಮ್ ಮೇಲೆ ಫೋಕಸ್ ಮಾಡೋದು, ಹೇರ್ ಸ್ಟೈಲ್ಸು ಕೂಲ್ ಉದ್ದ ಬಿಟ್ಟು ಕರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ರಿ. ತುಂಬ 90s ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು. ಎಲ್ಲೋ ಒಂದು ಕಡೆ ಫೈಟ್ ಮಾಡೋಕ್ಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ, ಯಾಕಂದರೆ ಆಗೆಲ್ಲ ಫೈಟರ್ಸ್ಗೂ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್, ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕಿಂತ ಹಳ್ಳಿಯಲ್ಲೇ ಇನ್ನೂ 80s ಇದಕ್ಕಿಂತ ಫೈಟ್ ಒಳ್ಳೊಳ್ಳೆ ಫೈಟ್ ಐತಪ್ಪ, ಏನಿಲ್ಲ. ಆಮೇಲೆ ವಿಷ್ಣುಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾ ನೆನಪು, ಅದಕ್ಕೆ ಅವ್ರ ಹೆಸರಿಟ್ಟೆ. ನಿನ್ನೆ ನಾನು ಮೈಸೂರು ಹೋಗಿದ್ದೆ, ನಮ್ಮ ಧನಂಜಯರ ಮದುವೆಗೆ ಹೋದಾಗ. ನಾನು ನನ್ನ ಗುರುಗಳಾದ ವಿಷ್ಣುವರ್ಧನ್ ಕಿಂಗ್ಸ್ ಕೋರ್ಟಲ್ಲಿ ಇರ್ತಾಯಿದ್ರು. ಅದೇ ಹೋಟ್ಲು ಹೋಗಿ 335 334 335 2 ರೂಮ್ ಇತ್ತವ್ರದ್ದು. ಒಂದು ರೂಮಲ್ಲಿ ಯಾವಾಗ ಮಲಗೋದು, ಒಂದು ರೂಮಲ್ಲಿ ಡಿಸ್ಕಷನ್. ಆ ರೂಮ್ಗೆ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ 10 ನಿಮಿಷ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ. ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಹೋದವನು ನನಗೆ ಅದು ದೇವಸ್ಥಾನ ಥರ ಫೀಲ್ ಮಾಡಿದೆ ಬೆಟ್ಟು. ನಿನ್ನೆ ನಾನು ಯಾಕೋ ಸಮಾಧಾನ ಆಗಲಿಲ್ಲ, ನಮಸ್ಕಾರ ಹಾಕ್ಬಿಟ್ಟು ಕೆಳಗೆ ಬಂದು ಕೌಂಟ್ರಲ್ಲಿ ರೂಮ್ ಚೇಂಜ್ ಮಾಡಿಕೊಂಡೆ. ನನಗೇನೋ ಒಂದು ಸಮಾಧಾನ ಆಯಿತು, ವಿಷ್ಣು ಸಾರೇ ಕರ್ಸ್ಕೊಂಡವ್ರೆ ಅಂತ. ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ವಿಷ್ಣುಪ್ರಿಯ ರಿಲೀಸ್ಗಿಂತ ಮುಂಚೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಲಿ ಒಂದು ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮ ಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ. ನಮ್ಮನ್ನು ಯಾರು ಯಾವಾಗಲೂ ನನ್ನ ಹಿಂದೆ ನನಗೆ ಯಾವಾಗಲೂ ಒಳ್ಳೆಯ ಉತ್ತಮವಾದ ಬಯಸಿದ್ರು, ನನ್ನ ಮಗನ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು, ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ 11 ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯಾಗರಾಜ ಸ್ನಾನ ಮಾಡ್ಕೊಂಡು ನಾಡ್ದು ರಿಟರ್ನ್ ಬರ್ತೀನಿ. ನನಗೆ ಸುಮಾರು ನನಗೇನು ಥಿಯೇಟ್ರುಗಳು ಬೇಕು ಎಲ್ಲ ಥಿಯೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ, ಒಳ್ಳೆ ಥಿಯೇಟ್ರ್ ಇದೆ. ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ 100 ಜನ ಕೇಳಿ. ತುಂಬ ಚೆನ್ನಾಗಿ ಯಾರು ಒಬ್ಬರಾರು
ಸಿನಿಮಾ ಸುಮಾರು ಅಂತ ಹೇಳೋಂಗೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಇದನ್ನು 10 ಬಾರಿ 11 ಬಾರಿ ನೋಡಿ ನನಗೆ ಮನಸ್ಸು ನಾಟುತ್ತೆ. ಆ ಕತೆ ಹಂಗಿದೆ. ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ. ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕತೆಗಳು ಬರೀತಾರಮ್ಮ. ಕನ್ನಡ ಚಿತ್ರಕ್ಕೆ ಯಾರು ಕೇಳಿದ್ರು ದಯವಿಟ್ಟು ಕೊಡು. ನಿನ್ನ ಒಳ್ಳೆಯ ಕತೆ ಅದ್ಭುತವಾಗಿದೆ. ಇವತ್ತು ಯಾರು ಸಿನಿಮಾಗಳು ಕತೆಗಳು ಇದು ಮಾಡ್ತಿರ್ತಾರೆ. ನಿನ್ನ ಕತೆ ಮಾಡಿದ್ಯಾ, ನೀನು ಇನ್ನೂ ಎತ್ತಿ ಬೆಳೀಲಿ ಅಂತ ಹೇಳ್ತಾ ಇವತ್ತು ಈ ದಿನ ನಿಮ್ಮೆಲ್ಲ ಸಹಕರಿಸೋಕ್ಕೆ ನಿಮ್ಮೆಲ್ಲರಿಗೂ ನಮ್ಮನ್ನು 50 ಚಿತ್ರ ಬೆಂಬಲಿಸ್ಕೊಂಡ್ಬಂದಿದ್ದೀರಾ. ನಾನೇನೇ ಮಾಡೋದು ನಮ್ಮ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು, ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈ ಮಟ್ಟಕ್ಕೆ ಬೆಳೆಸಿದ್ದೀರ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ಥರ ಇರಲಿ. 21ಕ್ಕೆ ಜನಗಳು ಪಿಕ್ಚರ್ ಬಂದು ನೋಡಲಿ. ನಿಮ್ಮ ಆಶೀರ್ವಾದ ಬರಲಿ ಅಂತ ಹೇಳ್ತೀನಿ.